ಜನನಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ಇದೆ. ಅದಕ್ಕೆ ಮುಖ್ಯ ಕಾರಣ ನಾಡಪ್ರಭು ಕೆಂಪೇಗೌಡರು ಇದಕ್ಕೆ ಮುಖ್ಯ ಕಾರಣ ಅಂತ ಒಂದು ಅಡಿಪಾಯವನ್ನು ಹಾಕಿ ಇವತ್ತು ಇಡೀ ದೇಶ ಅಲ್ಲ ಇಡೀ ಪ್ರಪಂಚವನ್ನ ತಿರುಗಿ ನೋಡಿದಂಥ ಒಂದು ಬೆಂಗಳೂರನ್ನ ಒಂದು ಹೆಸರನ್ನ ಪಡೆಯೋಕ್ಕೆ ಮುಖ್ಯ ಕಾರಣ ನಾಡಪ್ರಭು ಕೆಂಪೇಗೌಡರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪರಿಸರ ಪ್ರೇಮಿಯಾಗಿ ಕೆರೆಗಳ ನೀರು ತುಂಬಿಸ್ತಕ್ಕಂಥ ಏನು ಆಸೆ ಇತ್ತು ಅದನ್ನು ಅವರೇ ಪ್ರಥಮ ಬಾರಿಗೆ ಪ್ರಾರಂಭವನ್ನು ಈ ರಾಜ್ಯಕ್ಕೆ ಮಾಡಿಕೊಟ್ಟಂಥವ್ರು. ಇವತ್ತು IT-BT ಉದ್ಯಮಗಳಿರ್ಬೋದು, ಸುಮಾರು ಬೆಂಗಳೂರು ಪಾಪ್ಯುಲೇಷನ್ ಇವತ್ತಿಗೆ ನೀವು ಲೆಕ್ಕಾಚಾರ ಹಾಕಿದ್ರೆ 1.5 ಕೋಟಿಗಿಂತ ಹೆಚ್ಚಿನ ರೀತಿಯಲ್ಲಿ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಅದರಿಂದ ಆ ಒಂದು ಬೆಂಗಳೂರಿಗೆ ಯಾರೇ ಯಾವ ರಾಜ್ಯದಿಂದನೂ ಹೋದರೂ ಸಹ ಅಲ್ಲಿ ಜೀವನ ಮಾಡೋಕ್ಕೆ ಒಂದು ಆಧಾರವಾಗಿ ಅಲ್ಲಿ ಬೆಂಗಳೂರಿಗೆ ಎಲ್ಲ ಜನಾಂಗದ ಸರ್ವೋತ್ತಮ ಅಭಿವೃದ್ಧಿಗೆ ಒಂದು ಸಂಕಲ್ಪವನ್ನು ಮಾಡಿ ಬೆಂಗಳೂರು ನಗರವನ್ನು ವಿಶ್ವದಲ್ಲೇ ಒಂದು ಬೃಹತ್ ನಗರವನ್ನಾಗಿ ಮಾಡಿದಂಥ ಮಹಾನ್ ನಾಯಕರು. ಅವರ ಜಯಂತಿಯನ್ನು ಇವತ್ತು ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ನಮ್ಮ ಶಾಸಕರ ಉದ್ಘಾಟನೆಯೊಂದಿಗೆ ನೆರವೇರಿಸ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಇವತ್ತು ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮವಾಗಿ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. ಕೆಂಪೇಗೌಡರು ಒಂದು ಜನಾಂಗಕ್ಕೆ ಸೀಮಿತವಾದವರಲ್ಲ, ಅವರು ಎಲ್ಲ ಜನಾಂಗದವರೆಗೂ ನಾಡಪ್ರಭುವಾಗಿದ್ದರು. ಎಲ್ಲ ಜನಾಂಗದವರೆಗೂ ಅವರದೇ ಆದಂಥ ಇಂಥ ಶಕ್ತಿವಂತರು ವೀರ ಯೋಧರು ಈ ಸಮುದಾಯದಲ್ಲಿ ಹುಟ್ಟಿದ್ರ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಈ ಜಯಂತ್ಯೋತ್ಸವವನ್ನು ಆಚರಿಸಿಕೊಳ್ತಾ ಬರ್ತಾ ಇದ್ದೇವೆ. ಪ್ರತಿಯೊಂದು ಸಮಾಜವೂ ಕೂಡ ಅವರದೇ ಆದಂತಹ ಹಿನ್ನೆಲೆಯನ್ನು ಇಟ್ಟುಕೊಂಡು ಬದುಕುವಂಥದ್ದಾಗಿರ್ತದೆ. ಹಾಗೆ ಈ ಒಕ್ಕಲಿಗರ ಸಮಾಜವು ಕೂಡ ಒಂದು ರೀತಿಯಲ್ಲಿ ಈ ಎಲ್ಲ ಜನಾಂಗವನ್ನು ಸರಿದೂಗಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಒಂದು ಸಮುದಾಯ ಆಗಿರೋದ್ರಿಂದ ಕೆಂಪೇಗೌಡರನ್ನ ನಾವು ಇವತ್ತು ಆರಾಧಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ, ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಯಾಕೆ ಕೆಂಪೇಗೌಡರನ್ನೇ ಆ ಜಯಂತ್ಯೋತ್ಸವನೇ ಆಚರಿಸಬೇಕು, ಬೇರೆ ಯಾರೂ ಇರಲಿಲ್ವ ಅಂತ ಹೇಳಿ. ಬಹುಶಃ 12ನೇ ಶತಮಾನದಲ್ಲಿ ಬಸವ ಹುಟ್ಟಿದ್ರು. ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಒಂದೇ ಭಾವನೆಯನ್ನು ಮೂಡಿಸಿದಂಥವ್ರು, ನಾವೆಲ್ಲ ಜಾತ್ಯತೀತವಾಗಿ ಬದುಕಬೇಕು ಅಂದವರು. ಬಸವಣ್ಣನವರ ಆಚರಣೆಗಳು ಕೂಡ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ. ಸೊ 16ನೇ ಶತಮಾನ ರೈತರಿಗೆ ಮತ್ತೆ ಜನರಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇದ್ದಾಗ ಕೆರೆ ಕಟ್ಟೆಗಳನ್ನು ಇವರು ನಿರ್ಮಾಣ ಮಾಡಿ ಈ ಒಂದು ನಾಡಿಗೆ ಹೊಸ ಬೆಳಕಿನ ತರುವಲ್ಲಿ ಕಾರಣಕರ್ತರಾಗ್ತಾರೆ. ಜೊತೆಗೆ ನಮ್ಮ ಏನು ಈಗ ದೇವಾಲಯಗಳಂತ ಇರ್ತೀವಿ, ದೇವಾಲಯಗಳಲ್ಲಿ ಕೆಲವೊಂದು ಕಲ್ಯಾಣಿಗಳು ಅಂತ ಕಟ್ಟಿದ್ದಾರೆ. ತಾವುಗಳೆಲ್ಲ ನೋಡಿರ್ಬೋದು. ಏನು ನಾವು ಬೆಂಗಳೂರು ಸುತ್ತಮುತ್ತ ದೇವಸ್ಥಾನಗಳಿದ್ದಾವೆ, ಅಲ್ಲಿ ಕಲ್ಯಾಣಿಗಳು ಅಂತಂದರೆ ಒಂದು ಕೊಳ ಥರ ಮಾಡಿದ್ದಾರೆ. ಅದರಿಂದ ಏನಾಗುತ್ತಪ್ಪ ಅಂತಂದರೆ ಉತ್ತಮವಾದಂಥ ಆ ಒಂದು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಯಾವುದೇ ಒಂದು ಜನರಿಗೆ ಅನಾನುಕೂಲ ಆಗದೇ ಇದ್ದ ಹಾಗೆ ಅವರಿಗೆ ಕಲ್ಯಾಣಗಳನ್ನು ಕಟ್ಟಿ ದೇವಸ್ಥಾನಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರವರ ನಾವು ಏನಕ್ಕಪ್ಪ ನಾವು ಈ ಒಂದು ಮುಂದಿನ ಒಂದು ಪೀಳಿಗೆಗೆ ನಾವು ಬೇಕು ಅಂತಂದರೆ ಅವರ ಅಭಿವೃದ್ಧಿಯ ಕೆಲಸಗಳನ್ನು ನಾವೆಲ್ಲ ಮಂದಟ್ಟು ಮಾಡ್ಕೋಬೇಕು. ಮತ್ತು ಅವರ ರೀತಿಯಾಗಿ ನಾವು ಪ್ರತಿಯೊಬ್ಬರು ಸಹ ಸಮಾಜಮುಖಿಯಾಗಿ ಮತ್ತು ಸಮಾಜಕ್ಕೆ ಕೊಡುಗೆಯಾಗಿ ನಾವುಗಳೆಲ್ಲ ಬರಬೇಕು ಅಂತ